ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾವು ಗುಡ್ಡದೆಲ್ಲಮ್ಗೆ ಹೊಂಟಿದೀವಿ. ಗುಡ್ಡದೆಲ್ಲಮ್ಮ ಅಂದ್ರೆ ದೇವಸ್ಥಾನ ಗುಡ್ಡದಲ್ಲಿದೆ, ಸೊ ಅದಕ್ಕೆ ಗುಡ್ಡದೆಲ್ಲಮ್ಮ ಅಂತ ಕರೀತಾರೆ. ಸೊ ಈ ದೇವಸ್ಥಾನ ಇರೋದು ಶಾಪುರ್ ತಾಲೂಕಲ್ಲಿ. ಶಾಪುರ್ ತಾಲೂಕಿಂದ 20 ಕಿಲೋಮೀಟರ್ ಆಗುತ್ತೆ. ಸಗರ್ ಅನ್ನೋ ಒಂದು ಊರಿದೆ, ಆ ಸಗರಲ್ಲಿ ಈ ದೇವಸ್ಥಾನ ಇರೋದು. ಸೊ ಗುಡ್ಡದೆಲ್ಲಮ್ಮ ದೇವಸ್ಥಾನ ನಾನು ನಿಮ್ಗೆ ತೋರಿಸ್ತೀನಿ. ತೋರ್ಸೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಯಾರನ್ನ ಹೊಸದಾಗಿ ಬಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ವರ್ಷಗೊಮ್ಮೆ ಜಾತ್ರೆ ಆಗುತ್ತೆ, ತುಂಬಾ ದೊಡ್ಡ ಜಾತ್ರೆ ಆಗುತ್ತೆ. ಸೊ ನಾವು ಗುಡಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ಆಗಿ ನೋಡಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ, ಕಾಯಿ ತಗೋಕ್ ಬಂದಿವಿ. ಕಾಯಿ 80 ರೂಪಾಯಿ ಜೋಡಿ ಅಂತೆ. ತಗೊಳಕ್ಕೆ ಭಯ ಆಗ್ತೈತೆ, ಅಷ್ಟೊಂದು ರೇಟ್ ಇಟ್ಬಿಟ್ಟವ್ರೆ. 80 ರೂಪಾಯಿಗೆ 2 ಕಾಯಿ ಅಂದ್ರೆ ಸುಮ್ನೆ ಆಗೋಯ್ತಾ? ಸೊ ಪ್ರತಿಯೊಂದು ರೇಟ್ ಗಗನಕ್ಕೆ ಏರ್ತಾ ಐತೆ. ಜೀವನ ತುಂಬಾ ಕಷ್ಟ ಇದೆ ಮುಂದೆ ಫ್ಯೂಚರ್ ಅಲ್ಲಿ 100 ರೂಪಾಯಿಗೆ ಒಂದು ಕಾಯಿ ಮಾರಿದ್ರು ಮಾರ್ಬೋದು, ಹೇಳಕ್ಕಾಗಲ್ಲ. ಹಂಗಿದೆ ಕಾಲ ಇವಾಗ. ಇದು ಗುಡಿ ಎಂಟ್ರೆನ್ಸ್, ಇದು ಪಾದ ಕಟ್ಟೆ ಅಂತೆ. ಸೊ ಎಲ್ಲಮ್ಮ ಪಾದ ಅಂತೆ ಇದು. ಸೊ ಗುಡಿ ಬಂದು ಗುಡ್ಡದಲ್ಲಿ ಇದೆ. ಸೊ ಗುಡ್ಡ ಹತ್ಕೊಂಡು ಹೋಗ್ಬೇಕು. ಸೊ ಮೆಟ್ಲು ಮಾಡಿದ್ದಾರೆ, ಆ ಮೆಟ್ಲೆಲ್ಲ ಹತ್ಕೊಂಡು ಹೋಗ್ಬೇಕು. ಮೆಟ್ಲು ಹತ್ತೋರದಲ್ಲೇ ಮನುಷ್ಯ ಸುಸ್ತಾಗ್ತಾನೆ. ಇಲ್ಲಿ ಕಾಣ್ತೈತೆ ಅಲ್ವಾ, ಅದೇ ರೇಣುಕಾ ಯಲ್ಲಮ್ಮ ಗುಡಿ. ಇಲ್ಲಿ 2 ಗುಡಿಗಳು ಇದಾವೆ, 2 ಗರ್ಭ ಗುಡಿಗಳು ಇದಾವೆ. ಒಂದು ದೊಡ್ಡ ಯಲ್ಲಮ್ಮ, ಒಂದು ಸಣ್ಣ ಯಲ್ಲಮ್ಮ ಅಂತ ಇದಾರೆ ಇಬ್ರು. ಇಲ್ಲಿ ನೋಡ್ತಾ ಇದೀರಲ್ವಾ, ಈ ಗಿಡಕ್ಕೆ ಹೆಂಗೆ ಬಟ್ಟೆ ಕಟ್ಟಿದ್ದಾರೆ, ಹಸಿರು ಕಲರ್ ಮತ್ತೆ ಕೆಂಪು ಕಲರ್ ಬಟ್ಟೆ ಅಂತ. ಅದು ಬಟ್ಟೆ ಅಲ್ಲ, ಅದ್ರ ಒಳಗಡೆ ಕಾಯಿ ಇದೆ. ಸೊ ಅದು ಯಾಕೆ ಕಟ್ಟಿದಾರೆ ಅಂತಂದ್ರೆ, ಏನಾರ ಹರಕೆ ಇದ್ರೆ ಅದ್ ಹರಕೆನ ಬೇಡ್ಕೊಂಡು ಆ ಮರ ಕಟ್ಟಿದ್ರೆ ಆ ಹರಕೆನ ಈಡೇರುತ್ತೆ ಅಂತ ಜನಗಳ ನಂಬಿಕೆ. ಇಲ್ಲಿ ಸಣ್ಣದೊಂದು ಗುಡಿ ಕಾಣ್ತಿಲ್ವ, ಅದು ಪರಶುರಾಮನ ಗುಡಿ. ಅದು ಅದ್ರ ಅಪೋಸಿಟ್ ರೇಣುಕಾ ಯಲ್ಲಮ್ಮ ಗುಡಿ ಇರೋದು. ಸೊ ಫಸ್ಟ್ ನೋಡಿದಿರಲ್ವಾ, ಆ ಗುಡಿ ಸಣ್ಣ ಯಲ್ಲಮ್ಮಂದು. ಇದು ಅದ್ರ ಪಕ್ಕದಲ್ಲೇ ಇರೋದು ಇದು ದೊಡ್ಡ ಯಲ್ಲಮ್ಮಂದು ಇದು. ಸೊ ಎಲ್ಲರೂ ಇದು ಮೇಲೆ ಇರೋ ದೊಡ್ಡ ಯಲ್ಲಮ್ಮ, ಕೆಳಗಡೆ ಇರೋ ಸಣ್ಣ ಯಲ್ಲಮ್ಮ, ದೊಡ್ಡ ಯಲ್ಲಮ್ಮ ಸಣ್ಣ ಯಲ್ಲಮ್ಮ ಅಂತ ಕರೀತಾರೆ ಎಲ್ಲಾರು.
ಇವಾಗ ಡೊಣಿಗೆ ಹೋಗ್ತಾ ಇದೀವಿ. ಎಲ್ಲಮ್ಮ ಡೊಣಿ ಇದೆ, ಸ್ವಲ್ಪ ಗುಡಿ ಬಿಟ್ಟು ಸ್ವಲ್ಪ ದೂರ ಇದೆ, ಅದು ಕೂಡ ನಾನು ತೋರಿಸ್ತೀನಿ ನೋಡ್ರಿ. ಇವಾಗ ಡೊಣಿಗೆ ಹೋಗ್ತಾ ಇದೀವಿ. ಡೊಣಿ ಏನಂದ್ರೆ ಆ ಡೊಣಿಯಲ್ಲಿ ನೀರ್ ಇರುತ್ತೆ, ಸಾಮಾನ್ಯದ ನೀರಲ್ಲ, ಅದು ಸಿಕ್ಕಾಪಟ್ಟೆ ಪವರ್ಫುಲ್ ನೀರ್ ಅದು. ಸೊ ಇಲ್ಲಿ ಗವಿ ತರ ಕಾಣ್ತಿದಲ್ವಾ, ಇದೇ ಡೊಣಿ. ಸೊ ಅಲ್ಲಿ ನೀರೆಲ್ಲ ಇದೆ ಅಲ್ವಾ, ಅದೇ ಡೊಣಿ ನೀರು. ಇದಕ್ಕೆ ಡೊಣಿ ಅಂತ ಕರೆಯೋದು. ಸೊ ನಾವು ಎರಡೂ ದೇವ್ರಿಗೆ ಕಾಯಿ ಹೊಡೆದು ಬೇಡ್ಕೊಂಡು ಮತ್ತೆ ಡೊಣಿಗೆ ಹೋಗಿ ಬಂದು ಇವಾಗ ತಿರ್ಗಾ ರಿಟರ್ನ್ ಹೋಗ್ತಾ ಇದೀವಿ. ಹೆಂಗ್ ಬರ್ತ ಒಳ್ಳೆ ನಿಂದ್ರಲೆ, ಭಾರಿ ಬರ್ತ ನಿಂದ್ರ ತೆಗಿತೀನಿ. ಹಿಂದಕ್ಕೆ ನಿಂತ್ಯ ಅದಕ್ಕೆ ನಿಂತ್ಯ ಬಂತವ ಬಂತ ಬಾಲ ಏಯ್ ಬಂತ ಬಾರಲ್ಲ ಏಯ್ ಚೇಂಜ್ ಇಲ್ಲಿಗೆ ಆಯ್ ಅಲ್ಲಿ ಮ್ಯಾಲ ಕೊಟ್ಕೊಂತ ಬಂದ್ವಿ, ಖಾಲಿ ಅದು. ಫ್ರಂಟ್ ವಿಡಿಯೋನು ಯಾಕೆ ಕಳ್ಯಾಡಕ್ಕಂತಲ್ಲ, ಸೆಲ್ಫಿ ಕಿಟ್ ಹಂಗದ ಏನು? ಸೊ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದು ಎಂಟ್ರೆನ್ಸ್ ಅಲ್ಲಿ ಪಾದಗಟ್ಟೆ ಇದೆ ಅಂತ. ಸೊ ಪಾದಗಟ್ಟೆ ಏನಪ್ಪಾ ಅಂತಂದ್ರೆ, ಯಾರಿಗೆ ವಯಸ್ಸಾದವ್ರಿಗೆಲ್ಲ ಇರ್ತಾರಲ್ವಾ, ಅವ್ರು ಯಾರಿಗೆ ಮ್ಯಾಕ್ ಬಿಡ್ಕೊಂಡು ಬರಕ್ಕಾಗಲ್ಲ, ಅವರು ವಯಸ್ಸಾದ್ರು ಇಲ್ಲೇ ಬಿಡ್ಕೊಂಡು ಇರ್ಬೋದು. ವಯಸ್ಸಾದವ್ರೆ ಅಂತಲ್ಲ, ಯಾರಿಗೆ ಮ್ಯಾಲ್ ಹೋಗೋಕ್ ಆಗೋದಿಲ್ಲ, ಅವ್ರು ಇಲ್ಲೇ ಬಿಡ್ಕೊಂಡು ಇಲ್ಲೇ ಕೈ ಮುಗಿದು ಇರ್ಬೋದು. ಸೊ ನೋಡಿದ್ರಲ್ವಾ, ಇದಿಷ್ಟು ಯಲ್ಲಮ್ಮ ಗುಡಿ ವಿಡಿಯೋ. ಸೊ ಏನಾರ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇವಾಗ ನಾವೆಲ್ಲ ಮುಗಿಸ್ಕೊಂಡು ಮನೆಯಾಗ ಹೋಗ್ತಾ ಇದೀವಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.